ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಕರೆಯಲ್ಪಟ್ಟವರು, ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ದೇವರಿಂದ ಕರೆಯಲ್ಪಟ್ಟವರು. ದೇವರು ನಿಮ್ಮನ್ನು ಯಾಕೆ ಕರೆದಿದ್ದಾರೆ ಗೊತ್ತಾ? ನೀವದನ್ನು ಕೇಳಿದರೆ, ಅದನ್ನು ತಿಳಿದುಕೊಂಡರೆ ಬಹಳ ಸಂತೋಷ ಪಡುತ್ತೀರಿ. ನೀವು ಲೋಕದ ಜನರ ದೃಷ್ಟಿಯಲ್ಲಿ ಹೇಗೆ ಬೇಕಾದರೂ ಎಣಿಸಲ್ಪಡಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನೀವು ಕರೆಯಲ್ಪಟ್ಟವರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯಾರು ನಿಮ್ಮನ್ನು ಕರೆದದ್ದು? ಉನ್ನತವಾದ ದೇವರು, ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ದೇವರು ನನ್ನ ಮಗನೇ, ಮಗಳೇ ಎಂಬುದಾಗಿ ನಿಮ್ಮನ್ನು ಕರೆದಿದ್ದಾರೆ. ಯಾಕೆ ಗೊತ್ತಾ? 1 ಕೊರಿಂಥದವರಿಗೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದವನು ಆತನೇ. ನಿಮ್ಮನ್ನು ಕರೆದದ್ದು ದೇವರು, ಮನುಷ್ಯರಲ್ಲ. ದೇವರೇ ನಿಮ್ಮನ್ನು ಕರೆದಿದ್ದಾರೆ. ನೋಡಿರಿ, ಒಂದು ಇಂಟರ್ವ್ಯೂಗೆ ಅಂದರೆ ಅವರು ಕರೆಯುತ್ತಾರೆ, ಇಂಟರ್ವ್ಯೂಗೆ ನನ್ನನ್ನು ಕರೆದಿದ್ದಾರೆ, ನಾನು ಹೋಗುತ್ತೇನೆ. ಅದುವೇ ನಿಮಗೆ ದೊಡ್ಡ ಒಂದು ಸಂತೋಷ. ಈ ಕಂಪನಿಯಿಂದ ನನ್ನನ್ನು ಕರೆದಿದ್ದಾರೆ ಎಂಬುದಾಗಿ ನೀವು ಹೋಗುತ್ತೀರಿ. ಅಥವಾ ಒಂದು ಪದವಿಯಲ್ಲಿರುವಂಥವರು ನಿಮ್ಮನ್ನು ಕರೆಯುವಾಗ, ಅಯ್ಯೋ ಅವರು ನಮ್ಮನ್ನು ಕರೆದಿದ್ದಾರೆ, ಆಹ್ವಾನಿಸಿದ್ದಾರೆ, ಅವರನ್ನು ನೋಡೋದಕ್ಕೆ ಹೋಗುತ್ತೇನೆಂದು ಹೇಳುತ್ತೀರಿ. ಆದರೆ ಇಲ್ಲಿ ನಿಮ್ಮನ್ನು ಕರೆಯುತ್ತಾ ಇರುವುದು ಯಾರೆಂದರೆ ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು. ನೀವು ಆತನಿಂದ ಕರೆಯಲ್ಪಟ್ಟವರು. ಆತ ನಿಮ್ಮನ್ನು ಕರೆದಿದ್ದಾನೆ ಅಂದರೆ ನೀವು ಎಷ್ಟು ಭಾಗ್ಯವಂತರು, ಭಾಗ್ಯವಂತೆಯರು. ಮತ್ತ್ಯಾಕೆ ನೀವು ಕಂಗಾಲಾಗಬೇಕು? ನಮ್ಮನ್ನು ಯಾಕೆ ಕರೆದಿದ್ದಾನಂತೆ? ಯೇಸು ಕ್ರಿಸ್ತನೊಂದಿಗಿನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ. ಅಂದರೆ ಯೇಸು ಕ್ರಿಸ್ತನೊಂದಿಗೆ ಮಧುರವಾದಂಥ ಒಂದು ಜೀವಿತ, ಆತನೊಟ್ಟಿಗೆ ಅನ್ಯೂನ್ಯವಾಗಿ ಬಾಳುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಹಾಗಾದರೆ ಯೇಸು ಕ್ರಿಸ್ತನು ಎಂಬಂಥ ಅದ್ಭುತವಾದ ದೇವರೊಂದಿಗೆ ನೀವು ಯಾವಾಗಲೂ ಅನ್ಯೂನ್ಯವಾಗಿ ಇರುವುದು. ಸುಮ್ಮನೆ ಬಂದೆವು, ದೇವರನ್ನು ಆರಾಧನೆ ಮಾಡಿದೆವು, ಪ್ರಾರ್ಥನೆ ಮಾಡಿದೆವು, ಹೋದೆವು ಎಂಬುದಾಗಲ್ಲ. ಆತನೇ ಹೇಳುತ್ತಾನೆ, ನಾನು ನಿಮ್ಮನ್ನು ಬಿಟ್ಟು ಅಗಲುವುದೂ ಇಲ್ಲ, ಕೈ ಬಿಡುವುದೂ ಇಲ್ಲ ಎಂಬುದಾಗಿ. ಹಾಗಾದರೆ ನೀವು ಎಲ್ಲೇ ಹೋದರೂ ಆತನು ಸಂಗಡ ಇರುವನು. ಮನೆಯಲ್ಲಿ ಇರುವನು, ಕೆಲಸದಲ್ಲಿ ಇರುವನು, ಸ್ಕೂಲ್ನಲ್ಲಿ ಇರುವನು, ಆಫೀಸ್ನಲ್ಲಿ ಇರುವನು, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಇರುವನು, ಎಲ್ಲೆಡೆಯೂ ಕೂಡ ಇರುವನು. ಅಂದರೆ ನಿಮ್ಮೊಟ್ಟಿಗೆ ಅನ್ಯೂನ್ಯವಾಗಿ ಆತನು ಮಾತನಾಡುತ್ತಾ ಇರುವನು. ನೀವು ಆತನೊಂದಿಗೆ, ಆತನು ನಿಮ್ಮೊಂದಿಗೆ ಮಾತನಾಡುತ್ತಾ ಇರಬಹುದು. ಅಗಲದ ಆತನ ಪ್ರಸನ್ನತೆ ಸಂಗಡ ಇರುತ್ತದೆ. ಅನ್ಯೂನ್ಯತೆ ಅಂದರೆ ಅದುವೇ ಯಾವಾಗಲೂ ಕೂಡ ಆತನೊಂದಿಗೆ ಸೇರಿ ಇರುವಂಥದ್ದು, ಒಂದಾಗಿ ಇರುವುದು. ಅದುವೇ ಅನ್ಯೂನ್ಯತೆ. ಗಂಡ ಹೆಂಡತಿ ನೋಡಿರಿ, ಜೀವನದಲ್ಲಿ ಯಾವಾಗಲೂ ಅನ್ಯೂನ್ಯವಾಗಿ ಇರುತ್ತಾರಲ್ಲವ. ಬೇರೆಯವರೆಲ್ಲ ಅಷ್ಟು ಅನ್ಯೂನ್ಯವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಕೆಲಸದಲ್ಲಿರುವಂತಹ ಸ್ನೇಹಿತರು, ಆ ಕೆಲಸ ಮುಗಿಯುವಾಗ ಅದು ಮುಗಿಯುತ್ತದೆ. ಸ್ಕೂಲ್ನಲ್ಲಿ ಅನ್ಯೂನ್ಯವಾಗಿರುವವರು ಸ್ಕೂಲ್ನ ಟೈಮ್ನೊಟ್ಟಿಗೆ ಅದು ಮುಗಿಯುತ್ತದೆ. ಆಫೀಸ್ನಲ್ಲಿ ಅನ್ಯೂನ್ಯತೆ ಇದ್ದರೆ ಅದು ಆಫೀಸ್ ಟೈಮ್ಗೆ ಮುಗಿಯುತ್ತದೆ. ಬಿಸ್ನೆಸ್ನಲ್ಲಿ ಅನ್ಯೂನ್ಯತೆ ಇದ್ದರೆ ಅದು ಆ ಬಿಸ್ನೆಸ್ ಟೈಮ್ಗೆ ಮುಗಿಯುತ್ತದೆ. ಆದರೆ ಗಂಡ ಹೆಂಡತಿ ಅನ್ಯೂನ್ಯತೆ ಆ ರೀತಿ ಅಲ್ಲ, ಜೀವನ ಪೂರ್ತಿ ಪ್ರತಿನಿತ್ಯವೂ ಮುಂದುವರಿಯುತ್ತಾ ಇರುತ್ತದೆ. ಅದೇ ರೀತಿಯಾಗಿ ಮೊದಲಿಂಗನಾಗಿರುವ ಯೇಸು, ನಾವು ಮೊದಲಗಿತ್ತಿಯಾಗಿ ಅನ್ಯೂನ್ಯತೆಯಿಂದ ಆತನೊಟ್ಟಿಗೆ ಸೇರಿ ಬಾಳುವಂತೆ ಕರೆಯಲ್ಪಟ್ಟಿದ್ದೀರಿ. ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ಯೇಸುವಿನೊಂದಿಗೆ ಸೇರಿ ಬಾಳಲು, ಆತನೊಂದಿಗೆ ಅನ್ಯೂನ್ಯವಾಗಿ ಇರುವುದಕ್ಕೆ ನಾನು ಕರೆಯಲ್ಪಟ್ಟಿದ್ದೇನೆ. ಈ ದೇವರು ನಂಬಿಗಸ್ತನು, ನನ್ನನ್ನು ಆ ಮಾರ್ಗದಲ್ಲಿ ಮುನ್ನಡೆಸುತ್ತಾನೆ ಎಂಬುದಾಗಿ ನೀವು ನಂಬುವಾಗ ಅದ್ಭುತವಾದ ಅನುಭವಗಳನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಬಹುದು. ಯಾವಾಗಲೂ ಯೇಸು ನಿಮ್ಮೊಟ್ಟಿಗೆ ಮಾತನಾಡುವುದನ್ನು ನೀವು ತಿಳಿಯಬಹುದು. ನೀವು ಮಾತನಾಡುವುದನ್ನು ತಕ್ಷಣವೇ ಆತನು ಗಮನಿಸಿ ಕೇಳುವುದನ್ನು, ಉತ್ತರ ಕೊಡುವುದನ್ನು ನೀವು ತಿಳಿಯಬಹುದು. ಪ್ರಾರ್ಥನೆ ಕೇಳುತ್ತಾರೆ, ಉತ್ತರ ಕೊಡುತ್ತಾರೆ ಎಂಬುದಾಗಿ. ಒಬ್ಬ ತಾಯಿಯವರು ನೋಡಿರೆ, ಯೇಸುವನ್ನು ಅರಿಯದೇ ಇರುವಂತಹ ಕುಟುಂಬಕ್ಕೆ ಸೇರಿದವರು, ಬಹಳ ಭಕ್ತಿಯಿಂದ ಅನೇಕ ದೇವರುಗಳನ್ನು ಪೂಜೆ ಮಾಡಿದವರು, ದೇವರ ಪೂಜೆಗಾಗಿ ಏನನ್ನು ಬೇಕಾದರೂ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದು, ತನ್ನ ಶರೀರವನ್ನು ಹಿಂಸೆಪಡಿಸಿಕೊಂಡು ದೇವರನ್ನು ಹುಡುಕಿದವರು. ಯೇಸು ಅಂದರೆ ಅವರಿಗೆ ಇಷ್ಟವಿಲ್ಲ. ಯಾರಾದರೂ ಏನಾದರೂ ಹೇಳಿದರೂ ಕೋಪ ಬರುತ್ತದೆ. ಆದರೆ ಒಮ್ಮೆ ದುರಾತ್ಮದಿಂದ ಬಾಧಿಸಲ್ಪಟ್ಟು ಬಿಡುಗಡೆ ಇಲ್ಲದೆ ಕಂಗಾಲಾದಾಗ ಮಂತ್ರವಾದಿಗಳನ್ನು ನೋಡಿ ಆಯಿತು, ಪೂಜಾರಿಗಳನ್ನು ನೋಡಿ ಆಯಿತು, ಕಣಿ ಹೇಳುವವರನ್ನು ನೋಡಿ ಆಯಿತು, ಯಾವುದರಲ್ಲೂ ಪ್ರಯೋಜನ ಇಲ್ಲ. ಯಾರೊಬ್ಬರು ಹೇಳಿದರು ಯೇಸುವನ್ನು ಹುಡುಕು ಎಂಬುದಾಗಿ. ಇಷ್ಟ ಇಲ್ಲದ ಪರಿಸ್ಥಿತಿಯಲ್ಲೂ ಬೇರೆ ಮಾರ್ಗ ಇಲ್ಲ, ಸರಿ ಯೇಸುವನ್ನು ಹುಡುಕೋಣ ಎಂಬುದಾಗಿ ಯೇಸುವನ್ನು ಹುಡುಕಿದರು. ಯೇಸು ಪ್ರಸನ್ನನಾಗಿ ಬಿಡುಗಡೆಯನ್ನು ಕೊಟ್ಟನು. ಆಶ್ಚರ್ಯವಾದಂಥ ಬಿಡುಗಡೆ, ಉಚಿತವಾದ ಬಿಡುಗಡೆ. ಇಷ್ಟು ಹಣ ಖರ್ಚು ಮಾಡಿ ಯಾರು ನನಗೆ ಬಿಡುಗಡೆ ಕೊಡಲು ಆಗಲಿಲ್ಲ, ಯೇಸು ಉಚಿತವಾಗಿ ಬಿಡುಗಡೆ ಕೊಟ್ಟನಲ್ಲ ಎಂದು ಅದರ ನಂತರ ಒಂದು ದಿನಕ್ಕೆ 2.5 ಗಂಟೆ ಪ್ರಾರ್ಥನೆ ಮಾಡುವರಂತೆ. ಅವ್ರ ಬಳಿ ಕೇಳುವಾಗ, ಹೇಗೆ ನಿಮಗೆ 2.5 ಗಂಟೆಗಳು ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ? ಅವ್ರು ಹೇಳಿದರು, ಪ್ರಾರ್ಥನೆ ಮಾಡುವುದು ಅಂದರೆ ಅವರೊಟ್ಟಿಗೆ ಮಾತನಾಡುತ್ತೇನೆ, ನಾನು ಅವರೊಟ್ಟಿಗೆ, ಅವ್ರು ನನ್ನೊಟ್ಟಿಗೆ ಮಾತನಾಡುತ್ತೇವೆ.
ಮಾತನಾಡುವಂತ ದೇವರು ಏಸು. ಇಂತಹ ಒಬ್ಬ ದೇವರನ್ನು ಇಷ್ಟು ವರ್ಷಗಳು ನಾನು ತಿಳಿಯದೆ ಹೋದೆನಲ್ಲ ಎಂದು ಬೇಸರಗೊಳ್ಳುತ್ತೇನೆ. ಆತನು ಮಾತನಾಡುವ ದೇವರು ನನ್ನೊಟ್ಟಿಗೆ ಪ್ರತಿನಿತ್ಯ ಮಾತನಾಡುತ್ತಾರೆ. ನಾನು ಏನು ಪ್ರಾರ್ಥನೆ ಮಾಡಬೇಕೆಂದು ಹೇಳುತ್ತಾರೆ, ಏನು ಮಾಡಬೇಕೆಂದು ಹೇಳುತ್ತಾರೆ, ಏನಾದರೂ ಪ್ರಶ್ನೆ ಕೇಳಿದರೆ ಉತ್ತರ ಕೊಡುತ್ತಾರೆ. ಯೇಸುವಿನೊಂದಿಗೆ ನಾನು ಬಾಳುತ್ತಾ ಇದ್ದೇನೆಂದು ಹೇಳಿದರು. ಅದುವೇ ಕ್ರೈಸ್ತ ಜೀವಿತ. ಆತನೊಂದಿಗೆ ಈ ರೀತಿಯಾಗಿ ಅನ್ಯೋನ್ಯವಾಗಿ ಇರುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ನೀವು ಕರೆಯಲ್ಪಟ್ಟಿದ್ದೀರಿ. ಸುಮ್ಮನೆ ಏನೋ ಹೆಸರಿಗೆ ಒಂದು ಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬರುವಂಥದ್ದಲ್ಲ. ಎಲ್ಲ ಸಮಯದಲ್ಲೂ ಯೇಸುವಿನೊಟ್ಟಿಗೆ ಅನ್ಯೋನ್ಯವಾಗಿ ಬಾಳುವುದು. ನಿಮ್ಮನ್ನು ಒಪ್ಪಿಸಿ ಕೊಡುವಿರಾ? ಆತನು ನಂಬಿಗಸ್ತನಾದ ದೇವರು. ನಿಮ್ಮನ್ನು ಸುಂದರವಾಗಿ ನಡೆಸಲು ಅದ್ಭುತವಾದ ನಂಬಿಗಸ್ತ ದೇವರು. ನಿಮ್ಮನ್ನು ಆತನ ಕರಗಳಲ್ಲಿ ಅರ್ಪಿಸಿ ನೋಡಿರಿ. ಇಂದು ಹೇಳುವಿರಾ, ದೇವರೇ, ನಿಮ್ಮೊಂದಿಗೆ ಅನ್ಯೋನ್ಯವಾಗಿರಬೇಕು, ನಿಮ್ಮ ಸ್ವರವನ್ನು ಕೇಳಬೇಕು, ನಿಮ್ಮೊಟ್ಟಿಗೆ ಯಾವಾಗಲೂ ಒಡನಾಡಬೇಕು, ಮಾತನಾಡುತ್ತಾ ಇರಬೇಕು. ಯೇಸು ಕ್ರಿಸ್ತನೊಂದಿಗಿನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದಂತ ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.